ಇದು ನಾವು ಗೆಲ್ತೀವಿ ಅಂತ, ನಾವು ಹೈ ಲೀಡರ್ ಗೆಲ್ತೀವಿ, ನಾವು 1 ಲಕ್ಷದ ಲೀಡಲ್ಲಿ ಗೆಲ್ತೀವಿ. ನಾವು 2.5 ಲಕ್ಷ ಎಲ್ಲ ಹೇಳಕ್ಕೆ ಹೋಗಲ್ಲ, 1 ಲಕ್ಷದ ಲೀಡಲ್ಲಿ ನಾವು ಗೆಲ್ತೀವಿ, ಅದರಲ್ಲಿ 2 ಮಾತಿಲ್ಲ. 2.5 ಲಕ್ಷ ಲೀಡರ್ ಗೆಲ್ಲೋರು ಮತ್ತೆ ಓಟೇ ಕೇಳಿಲ್ಲ ರಾಘವೇಂದ್ರ ನನಗೆ ಓಟ್ ಕೊಡಿ ಅಂತ, ಮೋದಿಜಿ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರಲ್ಲ. ಅಲ್ಲಿ ಹೇಳ್ತೀನಿ, ಆಮೇಲೆ ಹೇಳ್ಬಿಡ್ತೀನಿ, ಎಲ್ಲ ಕೇಳ್ರಿ, ವಿಚಾರಗಳನ್ನು ಮುಗಿಸ್ಬಿಡ್ತೀನಿ ನಾನು. ಇದು ಒಂದೇ ಅಲ್ಲ, ಸಾಯಿ ಗಾರ್ಮೆಂಟ್ಸಿನ ತನಿಖೆಯನ್ನು ನಾನು ಬಿಡೋದಿಲ್ಲ. ಇವತ್ತೇ ಹೇಳ್ತಾ ಇದ್ದೇನೆ, ಬರೆದಿಡ್ಕೋಬೇಕು ತಾವು. ಸಾಯಿ ಗಾರ್ಮೆಂಟ್ಸಿಗೆ 285 ಎಕರೆ ನೀವು ಕೊಟ್ಟಿದ್ದೀರಲ್ಲ, ಇದು ಕರ್ನಾಟಕದದು, ಶಿವಮೊಗ್ಗದ್ದು, ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಇವೆಲ್ಲ ಯಾರ್ದು ಆಸ್ತಿ ಸರ್? ನಮ್ಮ ಕನ್ನಡಿಗರ ಆಸ್ತಿ, ನಮ್ಮ ಶಿವಮೊಗ್ಗ ಜಿಲ್ಲೆಯವರ ಆಸ್ತಿ. ಯಾರಿಗೆ ಕೊಟ್ರಿ 10,000 ರೂಪಾಯಿ ಇದಕ್ಕೆ? 10,000 ರೂಪಾಯಿ ಎಕರೆಗೆ. ಹಾಂ, ಈಗ ಮಾರಿದ್ರೆ 1 ಕೋಟಿ ಹೋಗುತ್ತೆ, ಜಾಸ್ತಿ ಹೋಗುತ್ತೆ 1 ಕೋಟಿ ಮೇಲೆ. ಈಗ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀರಿ ನೀವು? 100 ಕೋಟಿ ಹೊಡೆದಿದ್ದೀರಿ ಇದರಲ್ಲೂ. ಅಪ್ಪ ಮಕ್ಕಳು 100 ಕೋಟಿ ರೂಪಾಯಿ ಇದರಲ್ಲೂ ಹೊಡೆದಿದ್ದಾರೆ. ಇದನ್ನು ತನಿಖೆ ಆಗಬೇಕು, ಬಿಡಲ್ಲ ನಾನು. ಇಲ್ಲ ಅಂದರೆ ಬೇಳೂರು 1 ದಿವಸ ರಾಜಕೀಯದಲ್ಲಿ ಇರೋದಲ್ಲ, ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೇನೆ ಸರ್ಕಾರದಿಂದ. ಅದನ್ನು ತನಿಖೆ ಅದು ಆಗಬೇಕು, ನಮ್ಮ DCC ಬ್ಯಾಂಕ್ ಹಗರಣದ ತನಿಖೆ ಎರಡೂ ಆಗಬೇಕು. ಈ ರಾಘವೇಂದ್ರ ಭ್ರಷ್ಟಾಚಾರನ ತನಿಖೆ ನಮ್ಮ ಸರ್ಕಾರ ಬಂದು ಮಾಡಲಿಲ್ಲ, ನಮ್ಮ ರಾಜ್ಯದ ನಮ್ಮ ಜಿಲ್ಲೆ ಮಂತ್ರಿಗಳು ಮಾಡಲಿಲ್ಲ ಅಂದರೆ ಬೇಳೂರು ಮಾತ್ರ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ನಾನು ಮಾತ್ರ ಬಿಡೋದಿಲ್ಲ, ಮಾತ್ರ ನಾನು ಇರೋದಿಲ್ಲ. ಅಡವಿ ದುಡ್ಡು ಬೇಕಾದಷ್ಟು ಮಾಡಿಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲಿ. ಈ ವರ್ಷ ಅಂತೂ ದುಡ್ಡು ಲೆಕ್ಕಕ್ಕಿಲ್ದ ಹಂಚಿದ್ರು ದುಡ್ಡು. ಅದೇ ಒಬ್ಬೊಬ್ಬರ ಹತ್ರ 40 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ನೇಮಕಾಂತಿಯಲ್ಲಿ. DCC ಬ್ಯಾಂಕಲ್ಲಿ ಏನು ಸ್ವಲ್ಪ ಅಲ್ಲ, ಅದರಲ್ಲೂ 60-70 ಕೋಟಿ ರೂಪಾಯಿ ಹೊಡ್ಕೊಂಡಿದ್ದಾರೆ. ಲೋನ್ ಮಾಡಿ ದುಡ್ಡು ಹೊಡ್ಕೊಂಡಿದ್ದಾರೆ, ಲೋನ್ ಮಾಡಿ ಕೊಡಿಸಿ ಅವನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ. ಲೋನ್ ಮಾಡಿಸಿ ಆ ಯಪ್ಪನ ಹತ್ರ ದುಡ್ಡು ಲೋನ್ ಮಾಡಿಸ್ಕೊಂಡು ಆ ದುಡ್ಡು ಇಸ್ಕೊಂಡು ಅವನಿಗೆ ನೌಕರಿ ಕೊಟ್ಟಿದ್ದಾರೆ. ತನಿಖೆ ಮಾಡಿರಿ ಅಂತ ಹೇಳ್ತಾರೆ. ಇದಕ್ಕೆ ಮಂಜುನಾಥ್ ಗೌಡರು ಮಾಡ್ತಾರೋ ಬಿಡ್ತಾರೋ, ನಾನು ಮಾತ್ರ ಬಿಡೋದಲ್ಲ ಇದನ್ನು. ಈ ತನಿಖೆ ಆಗೋವರೆಗೆ ಗೋಪಾಲಕೃಷ್ಣ ಬೇಳು ಸುಮ್ಮನೆ ಬಿಡೋದಿಲ್ಲ. ಅವರು ಸರ್ಕಾರ ಮಾಡಲ್ಲ ಅಂದರು ಸಹ ನಾನು ಮಾತ್ರ ರಾಜಕೀಯ ಇದ್ದಿರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ. ನೆನ್ಪಿಟ್ಕೋಬೇಕು, ಇದು ಸುಮ್ಮನೆ ಅಲ್ಲ. ಇದು 285 ಎಕರೆ ಏನಕ್ಕೆ? ಒಬ್ಬ ಸಾಯಿ ಗಾರ್ಮೆಂಟ್ಸಿಗೆ 10 ಎಕರೆ ಸಾಕು, ಬರೀ 10 ಎಕರೆ ಸಾಕು. ಸಾಗರದಲ್ಲಿ 5 ಎಕರೆ ಕೊಟ್ಟಿದ್ದೀವಪ್ಪ. ಇವ್ರಿಗೆ ಯಾಕೆ 10 ಎಕರೆ ಸಾಕಾಗಿತ್ತು? ಯಾಕೆ 285 ಎಕರೆ ದುಡ್ಡು ಹೊಡ್ಕೊತಿದ್ದೀರಲ್ಲ? 10,000 ರೂಪಾಯಿಗೆ 1 ಎಕರೆ ಮಾರ್ರ. ಇದೇ ದಂಧೆ ಮಾಡಿದ್ದಾರೆ ಇವರು. ಹಾಗಾಗಿ ಈಗ ನಮ್ಮ ಹತ್ರ ಡ್ರಿಕ್ಕಿ ಹೊಡಿತಾರೆ. ಈಗ ದುಡ್ಡು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಹಡವಿ ದುಡ್ಡು ಡ್ರಿಕ್ಕಿ ಹೊಡಿತಾರೆ ನಮ್ಮ ಮೇಲೆಲ್ಲ. ಯಾವ ಡ್ರಿಕ್ಕಿನೂ ಇಲ್ಲಿ ನಡೆಯಲ್ಲ ರಾಘವೇಂದ್ರ, ಇಲ್ಲಿ ಯಾವುದು ನಡೆಯಲ್ಲ ಇಲ್ಲಿ, ಗೊತ್ತಾಯ್ತಾ? ಇಲ್ಲಿ ಸ್ಟ್ರಾಂಗ್ MLAಗಳು ನಾವು ಇದ್ದೀವಿ. ಒಂದು ಸರಿ ತೋರಿಸಿದ್ದೀನಿ ನಿಮ್ಮ ಅಪ್ಪನಿಗೆ, ಒಂದು ಸರಿ ನೆನ್ಪಿಟ್ಬೇಕು. ಹಾಗಾಗಿ ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ಥರ ನಡೀತಾ ಇದೆ ಬದುಗಳೇ. ಇವೆಲ್ಲವನ್ನು ಈ ಅಪ್ಪ ಮಕ್ಕಳು ಮಾಡಿರುವಂಥ ಈ ಜಿಲ್ಲೆಯ ಪಾಪದ ಕೊಡ ತುಂಬಿ ತುಳುಕ್ತಾರೆ. ಇದನ್ನು ಹೋಗಲಾಡಿಸ್ಬೇಕಾದ್ರೆ ನಮ್ಮ ಸರ್ಕಾರ 5 ವರ್ಷದಲ್ಲಿ ಅಭಿವೃದ್ಧಿ ಮಾಡಬೇಕಾಯ್ತು. ಅದು ಖಂಡಿತ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಭಾಳ ಇಂಟ್ರೆಸ್ಟಿಂಗ್, ಈಗ ಪೆನ್ಡ್ರೈವ್ದ ಸುದ್ದಿಯಪ್ಪ. ಯಾವ TV ಹಾಕಿದ್ರು ಪೆನ್ಡ್ರೈವ್, ಈ TV ಹಾಕಿದ್ರು ಪೆನ್ಡ್ರೈವ್. ಪ್ರಜ್ವಲನ ಹೆಸರು ರಾಷ್ಟ್ರವ್ಯಾಪ್ತಿ ಹೋಗ್ಬಿಟ್ಟಿತ್ತಪ್ಪ. ಒಬ್ಬ ಪಾಪಿ ಹೆಸರು, ವಿಷಯನೂ ಹೋಗಿದೆ, ಹೆಸರು ಹೋಗಿತ್ತಪ್ಪ. ಅದು ಯಾಕೆ ಹೋಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಇದೇ ಕುಮಾರಸ್ವಾಮಿಯವರು ವಿಧಾನಸೌಧ ನಡಿಬೇಕಂತ ಸಂದರ್ಭದಲ್ಲಿ ಅವ್ರು ಹೊರಗಡೆ ಬಂದು ಹೇಳ್ತಾರೆ, ನನ್ನ ಹತ್ರ ಒಂದು ಪೆನ್ಡ್ರೈವ್ ಇದೆ, ನೋಡಿ 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 ಅಂತ ಎತ್ತೆತ್ತು ತೋರಿಸ್ತಾರೆ. ಗೊತ್ತಿದೆ ನಿಮಗೆ? ಇದೇ ಪೆನ್ಡ್ರೈವ್ನ ಒಂದು ಸರಿ ಎತ್ತೆತ್ತು ತೋರಿಸ್ತಾರೆ. ಈಗ ಹೇಳ್ತಾರೆ ಪೆನ್ಡ್ರೈವ್ ಯಾರ್ಯಾರು ಮಾಡಿದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ರಿ ಅಂತಾರೆ. ಹುಡುಗಾಟ ಕಾಡ್ತೀರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವ್ರೆ ನೀವೇ ತಾನೇ ಪೆನ್ಡ್ರೈವ್ ತೋರಿಸಿದ್ದು, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಅಂತ. ನನಗೆ ಡೌಟ್ ಏನು ಗೊತ್ತಾ, ಆ ಪೆನ್ಡ್ರೈವ್ನೇ ಪ್ರಜ್ವಲ್ ರೇವಣ್ಣದ ಅಂತ ನನಗೇನು ಡೌಟ್ ಆಗಿದೆ ಈಗ. ಆ ಪೆನ್ಡ್ರೈವ್ ಬಹುಶಃ ಪ್ರಜ್ವಲ್ ರೇವಣ್ಣದೇ ಇರಬೇಕಂತ ನನ್ನ ಲೆಕ್ಕ. ಆವಾಗ ತೋರಿಸಿ, ಸುಮ್ಮನೆ ಹಿಂಗೆ ತೋರಿಸಿ ಆಮೇಲೆ ಅವರೇ ಬಿಟ್ಟರು ಅಂತ ನನಗೇನು ಡೌಟ್ ಆಗಿದೆ. ಯಾಕೆ ಅವ್ರಿಗೆ ಸಂಬಂಧ ಸರಿ ಇಲ್ಲ ನನ್ನ ಲೆಕ್ಕದಲ್ಲಿ. ಇದರಿಂದಲೇ ಹಿಂಗೆ ಆಗಿದೆ ಅಂತ ನನಗೇನೋ. ಇವ್ರು ಮಾಡ್ಬೋದು, ಇವರು ಪೆನ್ಡ್ರೈವ್ ಹಿಂಗೆ ಎತ್ತೆತ್ತು ತೋರಿಸಿ ಪಬ್ಲಿಕ್ಗೆ ತೋರಿಸ್ಬೋದು. ಬೇರೆಯವ್ರು ಹೇಳಿದರೆ ಇವತ್ತು ಇಲ್ಲ ಕಾಂಗ್ರೆಸ್ನವ್ರು ಮಾಡಿಬಿಟ್ಟಿದ್ದಾರೆ, ಬೇರೆಯವ್ರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ಇವೆಲ್ಲ ನಿಲ್ಲಿಸ್ಬೇಕು ನೀವೆಲ್ಲ.
ಕಾಂಗ್ರೆಸ್ನ ನಮಗೇನು ಒಳ್ಳೆ ಕಥೆ ಅಲ್ಲ. ಪೆಂಡ್ರೈವ್ ಹಂಚಿದ್ದಾರೆ ಯಾರೋ ಅವ್ರ ಮೇಲೆ ತನಿಖೆ ಆಗುತ್ತೆ, SIT ತನಿಖೆ ನಡೀತದೆ. ನಾವು ಬಿಡ್ತೀವಾ? ಇದೇ HDK ಅವ್ರು ಹೇಳಿಲ್ವಾ, ನಮ್ಮ ಗ್ಯಾರಂಟಿ ಕಾರ್ಡ್ ಕೊಟ್ಟಂಥ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗ್ಯಾರ ಅಂತ ಹೇಳಿದ್ದು ಇವರೇ ಅಲ್ವನ್ರಿ? ಇದೇ HDK ಕುಮಾರಸ್ವಾಮಿ ಅವರೇ. ನಮ್ಮ ಗ್ಯಾರಂಟಿ ಕಾರ್ಡಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿ ಅಂತ ಇವರೇ ಅಲ್ವಾ? ಈಗ ಯಾರು ದಾರಿ ತಪ್ಪಿದ್ದು ಕುಮಾರಸ್ವಾಮಿ ಅವರೇ? ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗ್ಯಾನೆ. ನಮ್ಮ ಹೆಣ್ಣು ಮಕ್ಕಳು ಯಾರು ದಾರಿ ತಪ್ಪಿ ಹೋಗಿಲ್ಲ. ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗಿದ್ದಾನೆ, ನಾವು ಹೋಗಿಲ್ಲ. ನಮ್ಮ ಹೆಣ್ಮಕ್ಳು ಯಾರು ಹೋದಾರಲ್ಲ. ಹೀಗಾದರೆ ಗೊತ್ತಾಯ್ತಾ ನಿಮಗೆ? ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು. ಇಷ್ಟು ಕೆಟ್ಟ ರೀತಿಯಲ್ಲಿ ಇವತ್ತು ರಾಜಕಾರಣ ನಡೀತಾ ಇದೆ. ಇವತ್ತು ಯಾಕೆ ಬಂದು ಅವನು ಅರೆಸ್ಟ್ ಮಾಡಬಾರ್ದು? ಪ್ರಜ್ವಲ್ ರೇವಣ್ಣನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು. ಇಂಥವ್ರೆಲ್ಲ ಪಾಪಿಗಳನ್ನ ಕಳಿಸ್ಬೇಕು ಜೈಲಿಗೆ. ಇವತ್ತು ಕುಮಾರಸ್ವಾಮಿ ಅವ್ರ ಕಡೆ ಇರ್ಬೋದು, HD ದೇವೇಗೌಡರ ಕಡೆ ಇರ್ಬೋದು, ಅಥವಾ ಬೇರೆ ಯಾರ ಕಡೆನೂ ಇರ್ಬೋದು. ಯಾರ್ಯಾರನ್ನ ಸಣ್ಣವ್ರನ್ನೆಲ್ಲ ಒದ್ದು ಒಳ ಹಾಕ್ತಾರಪ್ಪ, ಇವ್ರನ್ನೂ ಹಾಕಬೇಕು. ಯಾಕೆ ಬಿಡೋಕೆ ಯಾಕೆ ಇದೆ? ಅದರಲ್ಲಿ ಏನಿದೆ? ಇದರಲ್ಲಿ ಕಾಂಗ್ರೆಸ್ಸಿನ ಪಾತ್ರ ಏನಿದೆ? ಯಾರೋ ನೇಯ ಹೆಣ್ಣುಮಕ್ಕಳು ತೀರ್ಕೊಂಡ್ರೆ, ಯಾರೋ ಮುಸ್ಲಿಮನ್ ಒಬ್ಬ ಕೊಲೆ ಮಾಡಿದರೆ ಅದು ಕಾಂಗ್ರೆಸ್ನವರೇ ಮಾಡಿದ್ರು ಅಂತ ಹೇಳೋದು ಇವರೆಲ್ಲ BJP ಅವರು. ನಾವು ಕೊಲೆ ಮಾಡಿ ಅಂತ ಹೇಳಿದ್ವಾ? ನಾನು ಹೇಳಿದ್ದೇನೆ ಅವ್ರಿಗೆ, ಯಾವನೇ ಕೊಲೆ ಮಾಡಲಿ, ಹಿಂದೂ ಮುಸ್ಲಿಂ ಯಾರೇ ಕೊಲೆ ಮಾಡಿದ್ರೆ ಅವನು ಹಾಕಿ ಏನು ಕಾನೂನಿಗೆ ಹಾಕಿ ಒದ್ದು ಒಳ ಹಾಕ್ರಪ್ಪ ಅಂತ ಹೇಳಿದ್ರೆ ಅದನ್ನೇ ಮಾಡ್ಬೇಕು ನಾವು. ಯಾವುದೇ ಕೊಲೆ ಮಾಡಿದ್ರು, ಯಾವಾಗ ಘರ್ಷಣೆ ಕೊಲೆ ಕೇಸ್ ಇವ್ರು ಮಾಡಲಿಲ್ವಾ? ಇವ್ರ ಕಾಲದಲ್ಲಿ ಆಗಿಲ್ವಾ? ನೆಟ್ಟಾರ್ ಕೊಲೆ ಕೇಸ್ ಇವ್ರ ಕಾಲದಲ್ಲಿ ಆಗಿಲ್ವಾ? ಅವಾಗೆಲ್ಲ ಇವ್ರ ಸರ್ಕಾರ ಕಣ್ಣು ಮುಚ್ಚಿ ಕೂತಿಲ್ವ ನೀವು? ಅವಾಗ ಎಲ್ಲಿ ಹೋಗಿದ್ರಿ ನೀವು? ನೇಯ ಕೊಲೆಗೆ ಮಾತ್ರ ಬಿಂಬಿಸ್ತೀರಲ್ಲ, ನಮ್ಮ ಸರ್ಕಾರದಲ್ಲಿ ಆಯಿತು ಅಂತೀರಿ. ಹಾಗಾದರೆ ಇಲ್ಲೇ ಮುಸ್ಲಿಂ ಒಬ್ಬ ಯುವಕ ಹರ್ಷನ್ ಕೊಲೆ ಮಾಡಿದ್ನಲ್ಲ, ಅವಾಗೇನು ದನ ಕಾಯ್ತಿದ್ರಾ? MMA ಇಸ್ತಿದ್ರಾ? ನೆಟ್ಟಾರ್ ಕೊಲೆ ಆಯ್ತಲ್ಲ, ಅವಾಗೇನು ಮಾಡ್ತಿದ್ರಿ ನೀವು? ಅವಾಗ ನಿಮ್ಮ ಸರ್ಕಾರದಲ್ಲಿ ಆಗಿಲ್ವಾ? ಆಗಿದೆ. ಅದನ್ನು ಹೇಳಲ್ಲ ಇವತ್ತು R ಅಶೋಕ್ ಅವರಲ್ಲ. ಒಂದು ಕೇಸನ್ನು ಅದನ್ನು ಒಬ್ರು ಯಾರೋ ಮಾಡಿದ ತಕ್ಷಣ ಇದು ಕಾಂಗ್ರೆಸ್ನವ್ರು ಮಾಡಿಸಿದ್ರು, ಕಾಂಗ್ರೆಸ್ನವ್ರ ವಿಫಲತೆ ಅಂತ ಹೇಳ್ತೀರಿ ಅಲ್ವಾ? ಯಾವ ವಿಫಲತೆ ಇಲ್ಲ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಗಟ್ಟಿ ಇದೆ. ಈ ರಾಜ್ಯದಲ್ಲಿ 5 ವರ್ಷ ಅಧಿಕಾರ ನಾವು ಮಾಡೇ ಮಾಡ್ತೀವಿ. ನಿಮಗೆ ತಾಕತ್ತು ದಮ್ಮಿದ್ರೆ ಸರ್ಕಾರ ಇಳಿಸೋಕ್ಕಾಗುತ್ತಾ? ಬರ್ರಿ, ನಾವು ಚಾಲೆಂಜ್ ಮಾಡ್ತೀವಿ. ನಾವು MLA ಆಗಿ ಚಾಲೆಂಜ್ ಮಾಡ್ತೀವಿ. ನಿಮ್ಮ ದುಡ್ಡು ಅಡವಿ ದುಡ್ಡು ಎಷ್ಟಿದೆ ತಗೊಬರ್ರಿ, ನಾವು ಚಾಲೆಂಜ್ ಮಾಡ್ತೀವಿ. ನೋಡೋಣ ಅದು ಯಾವ ಥರ ಬರ್ತೀರೋ ನಾವು ನೋಡ್ತೀವಿ. ಸಿಂಜೆ ಕರ್ಕೊಬರ್ತೀರೋ, ಅದ್ಯಾರೋ ಮಹಾರಾಷ್ಟ್ರ ಮುಖ್ಯಮಂತ್ರಿ ಕರ್ಕೊಬರ್ತೀರೋ, HD ಕುಮಾರಸ್ವಾಮಿ ಬರ್ತಿರೋ, ವಿಜೇಂದ್ರ ಬರ್ತಿರೋ, ಯಡಿಯೂರಪ್ಪನವ್ರು ಬರ್ತಾರೆ. ಬನ್ನಿ, ನಮ್ಮ ಸರ್ಕಾರ ಗಟ್ಟಿ ಇದೆ. ನಮ್ಮ ಮುಖ್ಯಮಂತ್ರಿ ಗಟ್ಟಿ ಇದ್ದಾರೆ, ನಮ್ಮ ಉಪಮುಖ್ಯಮಂತ್ರಿ ಗಟ್ಟಿ ಇದ್ದಾರೆ. ಈ ಸರ್ಕಾರವನ್ನು ಏನೂ ಮಾಡ್ಕೊಳ್ಳೋಕ್ಕಾಗೋದಲ್ಲ. ಇವ್ರು ಯಾರು ಏನೂ ಮಾಡ್ಕೊಳ್ಳೋಕ್ಕಾಗೋದಲ್ಲ. ನಾವು ಗಟ್ಟಿ ಇದ್ದೀವಿ, ನಮ್ಮ ಸರ್ಕಾರವೂ ಗಟ್ಟಿ ಇದೆ. ತಪ್ಪು. ಇಷ್ಟರೊಳಗೆ ನಮ್ಮ ಸರ್ಕಾರ ಹಿಡಿಬೇಕಾಯ್ತು. ಇದು ನಾನು ಖಂಡನೆ ಮಾಡ್ತೀನಿ. ನಾನು ಸರ್ಕಾರ ಖಂಡನೆ ಮಾಡ್ತೀನಿ. ಯಾವ ದೊಡ್ಡ ಮನುಷ್ಯರೇ ಅವನು? ಅಷ್ಟೊಂದು ಹೆಣ್ಣು ಮಕ್ಕಳು ಶಾಪ ತಟ್ಟಿದೆ ಅವನಿಗೆ. ಹಾಕ್ಬೇಕು, ಅವನು ಒಳ ಹಾಕ್ಬೇಕು, ತರಬೇಕು. ಏನು ಇವ್ರು ಹೋಗೋಕ್ಕಾಗಲ್ವ ಅಲ್ಲಿಗೆ? ಸರ್ಕಾರ ಇದು ಮಾಡಿದ್ದು, ನಿಧಾನ ಮಾಡಿದ್ದು ನನಗೂ ಸಹಿಸೋಕ್ಕಾಗಲ್ಲ. ಇದು ಖಂಡನೆ. ಇದು ನಾನು ಖಂಡನೆ ಮಾಡ್ತೀನಿ. ಯಾವುದು ಗೊತ್ತಿಲ್ಲ, ನಾನು ಖಂಡನೆ ಮಾಡ್ತೀನಿ ರೀ. ನಾನು ಸರ್ಕಾರಕ್ಕೆ ನಾನು ಸರ್ಕಾರದ ಒಬ್ಬ ವ್ಯಕ್ತಿ ಆದರೂ ಸಹ ಖಂಡನೆ ಮಾಡ್ತೀನಿ. ನಾನು CBIಗೆಲ್ಲ ಇಂಥ ಕಚಡ ಕೇಸೆಲ್ಲ CBI ಕೊಡೋಕ್ಕಾಗತ್ತಲ್ರಿ? ಥೂ, ಎಲ್ಲ ಇದ್ದಾರೆ, ಅದೇನೋ ನಡೀತಾ ಇದೆ ಗೊತ್ತಿಲ್ಲ. ಅಲ್ಲ ನಾನು ಹೇಳೋದು ಹೇಳ್ತೀನಿ. CBI ಹೇಳಿದಾರಲ್ಲ, ಎಲ್ಲ ಇಂಥ ಕಚಡ ಕೇಸ್ಗಳನ್ನ CBI ಕೊಡೋದಲ್ರಿ. ಕಚ್ಚರ್ಕರದ ಕೇಸೆಲ್ಲ CBI ಕೊಡೋಕ್ಕಾಗತ್ತಾ? ಅಂಥವೆಲ್ಲ ಅಸಹ್ಯ ಅಲ್ರಿ. CBIಗೆ ಒಂದು ತೂಕ ಇದೆ ರೀ. CBI ಅಂದರೆ ಎಂಥದ್ದು ಕೇಸ್ ಹಿಡಿಬೇಕು. ಅದು ಬಿಟ್ಟು ನೀವು SIT ಸಾಕಿದಲ್ಲ, ಅದು ಜಾಸ್ತಿ ಆಯ್ತು. SITನೇ ಜಾಸ್ತಿ ಆಯಿತು. ಈ ಕೊಳಕರಿಗೆಲ್ಲ CBI ಕೊಡೋಂಥ ಹೆಸರು ಹೇಳೋದು ತಪ್ಪು. ಇವು BJP ಮಾತೆತ್ತಿರು CBI ಇವ್ರ ಕಾಲದಲ್ಲಿ ಎಷ್ಟು ಕೊಟ್ಟಾರ? ಪ್ಯಾರಾಸ್ಪೇಸ್ದ ಕೇಸ್ CBI ಕೊಟ್ಟು ಮಣ್ಣು ಮುಚ್ಚೋಯ್ತು. ಎಲ್ಲ ಕೇಸು ಮಣ್ಣು ಮುಕ್ಕಿ ಹೋಗಿದೆ. ಅದೇ ಅವ್ರು ಮುಚ್ಚಕ್ಕೆ ಬೇಕಲ್ಲ, ಅಲ್ಲಿ CBI ಅವ್ರಿಗೆ ಹ್ಯಾಂಡ್ ಓವರಲ್ಲಿ ಇರ್ತಲ್ಲ. ಅದಕ್ಕೆ ಏನಾದ್ರು ಮಾಡಿ ಕೊಡ್ರಿ, ನಾವು ಮೇಲ್ಗಡೆಯಿಂದ ಆದೇಶ ಹಿಡ್ಕೊ ಬರ್ತೀವಿ, CBI ಆಫೀಸರ್ ತಣ್ಣಗೆ ಮಾಡ್ತೀವಿ ಅಂತ ಹೇಳಿರ್ಬೇಕೇನ? ಸರ್, ಇಲ್ಲಿ ಹೋರಾಟ ಮಾಡಲ್ಲ, ವಿಧಾನಸೌಧದಲ್ಲೇ ಹೋರಾಟ ಮಾಡ್ತೀನಿ ನಾನು. ಇಲ್ಲಿ ಹೋರಾಟ ಪ್ರಜ್ವಲ್ ರೇವಣ್ಣನ ಬಗ್ಗೆ ಹೋರಾಟ ನಾ ಮಾಡಲ್ಲ. ಅಸಹ್ಯ. ಅದು ಸರ್ಕಾರ ಐತೆ, ಅವ್ರು ಹುಡ್ಕೊಂಡು ನಾನು ಯಾಕೆ ಬಸ್ಸಿ? ಥೂ, ಅಸಹ್ಯ.